ನಾನೊಬ್ಳು ನಿನ್ನೆ ಎಂಥ ಒಳ್ಳೆ ಸುದ್ದಿ ಕೇಳಿದ್ದೀನಿ. ಇಷ್ಟು ಒಳ್ಳೆ ಸುದ್ದಿ ಕೊಟ್ಟಿರೋ ಅತ್ತಿಗೆಗೆ ವಿಶ್ ಮಾಡೋದನ್ನೇ ಮರ್ತ್ಬಿಟ್ಟೆ. ಈಗಲೇ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಹಾಯ್ ಅತ್ತಿಗೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಏನಿವತ್ತು ಬೆಳಿಗ್ಗೆ ನನ್ನ ನೆನಪಿಸ್ಕೊಂಡ್ಬಿಟ್ಟಿದ್ಯಾ? ಅಣ್ಣ ಫೋನ್ ಪಿಕ್ ಮಾಡಲಿಲ್ವಾ? ನಾನು ಫೋನ್ ಮಾಡಿದ್ರೆ ಅವ್ನು ತೆಗಿದೇ ಇರ್ತಾನ. ಆದರೆ ನಾನು ನಿಮ್ಮ ಹತ್ರನೇ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಕಂಗ್ರಾಟ್ಸ್ ಅದ್ಕೆ. ಕಂಗ್ರ್ಯಾಚುಲೇಷನ್ಸಾ? ಯಾಕೆ? ನಿಮಗೇನು ಗೊತ್ತಿಲ್ಲದಿರೋ ಥರ ಆಡ್ತಿದ್ದೀರ ನೋಡಿ. ಬೆಳಗ್ಗೆನೆ ದೊಡ್ಡಮ್ಮ ಅತ್ತೆ ಎಲ್ಲ ಕಾಲ್ ಮಾಡಿ ಏನು ನಿಮ್ಮನ್ನು ಹಾಡಿ ಹೊಗಳಿದ್ದು. ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿದ್ದೇನಂತೆ, ರಂಗೋಲಿ ಹಾಕಿದ್ದೇನಂತೆ ಎಲ್ಲ ಹೇಳಿದ್ರು. ನಾನು ನೀವು ಸ್ಟಡೀಸ್ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡ್ರೆ ಮನೆ ಜವಾಬ್ದಾರಿನೆಲ್ಲ ತಗೊಂಡು ದೊಡ್ಡಮ್ಮಂಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದೀರಂತೆ. ಲಕ್ಷ್ಮಿ, ಅದನ್ನೆಲ್ಲ ನಾನು ಮಾಡಿಲ್ಲ. ಅದು ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ನೀವು ಬಲ್ಗೈಯಲ್ಲಿ ಮಾಡಿರೋ ಕೆಲಸನ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋರು. ಇಷ್ಟೆಲ್ಲ ಮಾಡಿದ್ರು ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದೀರ. ಅದೆಲ್ಲ ಬಿಡಿ. ಅದೆಲ್ಲದಕ್ಕಿಂತ ಖುಷಿಯಾದ ವಿಚಾರ ಏನು ಅಂದರೆ ನೀವು ತಾಯಿ ಆಗ್ತಿರೋದು. ಮುದ್ದಾದ ಮಗುನ ಎತ್ಕೊಡ್ತಾ ಇದ್ದೀರಾ ಅಂತ ಕೇಳಿ ತುಂಬಾ ಖುಷಿ ಆಯಿತು. ನಾನು ರಾತ್ರಿನೇ ಕಾಲ್ ಮಾಡೋಣ ಅಂದ್ಕೊಂಡೆ, ಆದರೆ ನೀವು ರೆಸ್ಟ್ ಮಾಡ್ತಿರ್ತೀರಾ ಅಂತ ಇವಾಗ ಕಾಲ್ ಮಾಡಿದೆ. ಅದರಲ್ಲೂ ನೀವು ನನ್ನನ್ನು ಇಷ್ಟು ಬೇಗ ಅತ್ತೆ ಮಾಡ್ತಿದ್ದೀರಾ ಅಂತ ಕೇಳಿ ಇನ್ನೂ ಖುಷಿ ಆಯಿತು. ಅದಕ್ಕೆ ಮತ್ತೆ ಕಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತಿದ್ಯಾ ಲಕ್ಷ್ಮಿ? ನಾನು ತಾಯಿ ಆಗ್ತಿದ್ದೀನಾ? ಯಾಕದ್ಕೆ ಎಲ್ಲರೂ ಈ ವಿಷಯನ ಕೇಳಿ ಖುಷಿ ಆಗ್ತಾರೆ, ನೀವು ನೋಡಿದ್ರೆ ಬೇಜಾರಾಗ್ತಿದ್ದೀರಲ್ಲ. ನನ್ನ ಹತ್ರ ಹೇಳ್ಕೊಳಕ್ ಮುಜ್ಗಾರನಾ? ಲಕ್ಕಿ, ನೀನು ಅನ್ಕೊಂಡಂಗೆಲ್ಲ ಏನೂ ಇಲ್ಲ. ಅಮೃತ ಅವ್ರಿಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ಅವ್ರಿಗೆ ಬೇವಿನ ಕಷಾಯ ಕೊಟ್ಟಿದ್ವಿ, ಅದಕ್ಕೆ ವಾಂತಿ ಆಗಿತ್ತು. ಎಲ್ಲರೂ ಅದನ್ನೇ ತಪ್ಪು ತಿಳ್ಕೊಂಡಿರೋದು. ಚಿಕ್ಕಪ್ಪನ ಮನೆಗೆ ಹೋದಾಗ ಅವರು ಅದನ್ನೇ ಹೇಳಿದ್ರು. ಅವ್ರಿಗೂ ವಿಷಯನ ಅರ್ಥ ಮಾಡಿಸಿದ್ದೀನಿ. ಈಗ ಸದ್ಯಕ್ಕೆ ನಮ್ಮಿಬ್ಬರದು ಈ ವಿಚಾರದಲ್ಲಿ ಯಾವ ಯೋಚನೆಗಳೂ ಇಲ್ಲ. ಓ ಹೌದಾ? ನಾನು ಈ ವಿಷಯ ಕೇಳಿ ನಿಜ ಅಂತ ಅಂದ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡು, ಈ ಸುಳ್ಳು ಸುದ್ದಿ ಆದಷ್ಟು ಬೇಗ ನಿಜ ಆಗಲಿ ಅಂತ ನಾನೇ ದೇವ್ರ ಹತ್ರ ಬೇಡ್ಕೋತೀನಿ. ನೋಡು, ಈಗ ಈ ವಿಷಯ ನಿನಗೆ ಮಾತ್ರ ಗೊತ್ತಿದೆ ಅಲ್ವಾ? ಮನೆಯವ್ರ ಹತ್ರ ಹೇಳ್ಕೊಂಡಿಲ್ಲ ತಾನೆ? ಅಯ್ಯೋ, ನಾಗತ್ಗೆ ಇಲ್ಲೇ ಇದ್ದಾರೆ ಅಂದರೆ ಇವ್ರು ಎಲ್ಲದನ್ನು ಕೇಳಿಸ್ಕೊಂಡ್ರು ಅನ್ಸುತ್ತೆ. ಇವ್ರು ಏನಾದರೂ ಕೇಳಿಸ್ಕೊಂಡಿದ್ರೆ ಇಡೀ ರಾಜ್ಯನೇ ಖುಷಿ ಪಡೋ ಸುದ್ದಿ ಅಂತ ಎಲ್ಲರಿಗೂ ಹೇಳ್ಕೊಂಡು ಬಂದ್ಬಿಡ್ತಾರೆ. ಇಲ್ಲ ಅಣ್ಣ, ಯಾರೂ ಇದನ್ನು ಕೇಳಿಸ್ಕೊಂಡಿಲ್ಲ. ನಾನು ಯಾರಿಗೂ ಹೇಳಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಅದಕ್ಕೆ ನಾನು ಮಾತಾಡಿದ್ದು ಕೇಳಿಸ್ಕೊಂಡ್ರಾ? ಅಲ್ಲ, ನಾನೀಗ ಮಾತಾಡಿದ್ದೇನಾದರೂ ಕೇಳಿಸ್ತಾ ಅಂದೆ. ಏನಂದ್ರಿ? ನಾನು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರಾ ಅಂದೆ. ಕೇಳಿಸ್ಕೊಂಡೆ. ಅದಕ್ಕೆ ನೀವು ಕೇಳಿಸ್ಕೊಂಡಿದ್ದು ಎಲ್ಲ ಸುಳ್ಳು. ಪ್ಲೀಸ್ ಅದಕ್ಕೆ ಅದನ್ನು ಯಾರ ಹತ್ರನೂ ಹೋಗಿ ಹೇಳಬೇಡಿ. ಅದು ಹೆಂಗಾಯ್ತದೆ? ಇಷ್ಟು ಒಳ್ಳೆ ಹಾಡು ಕೇಳ್ತಾ ಇದ್ದೀನಿ, ಅದು ಹೆಂಗೆ ಸುಳ್ಳಾಯ್ತದೆ? ಹಾಡಾ?